ಗುಡ್ ಮಾರ್ನಿಂಗ್ ಸರ್. ಏನೋ ಬರಕ್ಕೆ ಹೇಳಿದ್ರಿ? ಬ್ರೇಕ್ಫಾಸ್ಟ್ ಆಯಿತಾ? ಹಾಂ ಸರ್, ಆಯಿತು. ಓ, ತುಂಬ ಫಾಸ್ಟಾಗೆ ಮುಗಿಸಿದ್ದೀರಾ ಅನಿಸುತ್ತೆ. ನನ್ನ ಕೆಲಸದ ಬಗ್ಗೆ ಏನೂ ಹೇಳಲೇ ಇಲ್ಲ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ನಿಮ್ಮ ಕೆಲಸ ನೆನ್ನೆನೇ ಫಿಕ್ಸ್ ಆಯ್ತಲ್ಲ? ಹೌದು ಹೇಳಿದ್ರಿ, ಆದರೆ ಏನು ಕೆಲಸ ಅಂತ ಹೇಳಿಲ್ವಲ್ಲ. ನಿಮಗೆ ಸಾನ್ವಿ ಬಗ್ಗೆ ಏನು ಅನ್ನಿಸ್ತು? ಸಾನ್ವಿ ಬಗ್ಗೆನಾ? ಪಾಪ ಸರ್, ಅದಿನ್ನೂ ಚಿಕ್ಕ ಹುಡುಗಿ. ಅದ್ರ ಮನಸ್ಸಲ್ಲಿ ಇನ್ನೂ ಅವ್ರ ಅಮ್ಮನೇ ಇದ್ದಾರೆ ಅನಿಸುತ್ತೆ. ಅಂದರೆ ಸಾನ್ವಿಗೆ ಈಗ ಅಮ್ಮನ ಅವಶ್ಯಕತೆ ಇದೆ ಅಂತ ಅಂತೀರಾ? ಖಂಡಿತ ಸರ್, ಬೇಕೇ ಬೇಕು. ಸತ್ಯವಾದ ಮಾತನ್ನೇ ಹೇಳಿದ್ರಿ. ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಾನು ನಂಬ್ತೇನೆ. ಯಾವ ಮಗುಗೆ ಆಗಲಿ ಅಮ್ಮ ಅನ್ನೋ ಜೀವ ಜೊತೆಗಿರಲೇಬೇಕಲ್ವ. ಈ ಜಗತ್ತಲ್ಲಿ ಅಪ್ಪ ಇಲ್ಲ ಅಂದರೆ ಅವ್ರನ್ನ ಅನಾಥ ಅಂತ ಹೇಳಲ್ಲ, ಆದರೆ ಅಮ್ಮ ಇಲ್ಲ ಅಂದರೆ ಆ ಮಕ್ಕಳನ್ನ ಅನಾಥ ಅಂತಲೇ ಹೇಳೋದು. ಹಾಗೆ ನೀವೀಗ ಮಾಡಬೇಕಾಗಿರೋ ಕೆಲಸನೂ ಅಮ್ಮನಿಗೆ ಸಂಬಂಧಪಟ್ಟಿರೋ ಹಾಗಿದೆ. ಅಂದರೆ? ಹೌದು ಅರ್ಚನಾ ಅವರೇ, ನನ್ನ ಮಗಳು ಸಾನ್ವಿಗೆ ನೀವೇ ತಾಯಿ ಆಗಬೇಕಾಗಿದೆ. ಹೌದು, ಇನ್ಮೇಲಿಂದ ನೀವೇ ಸಾನ್ವಿಗೆ ಅಮ್ಮನಾಗಿ, ಕೇರ್ ಟೇಕರ್ ಆಗಿ ಕೆಲಸ ಮಾಡಬೇಕಾಗಿದೆ. ಸರ್, ನಾನು ಇದನ್ನು ಖಂಡಿತ ಒಪ್ಪಲ್ಲ. ಅಲ್ಲ, ಈ ಕೆಲಸಕ್ಕೆ ಯಾರಾದರೂ ಇಂಟರ್ವ್ಯೂ ಮಾಡ್ತಾರಾ? ಮಾಡದೇ ಇರ್ಬೋದು, ಆದರೆ ನನ್ನ ಮಗಳಿಗೆ ನಿಮ್ಮ ಅವಶ್ಯಕತೆ ಸದ್ಯಕ್ಕಿದ್ದೇ ಇದೆ. ನೆನ್ನೆ ಅವಳು ಎಷ್ಟು ಹಠ ಮಾಡ್ತಿದ್ಲು ಅಂತ ನಿಮಗೆ ಗೊತ್ತಲ್ವಾ? ಯಾರು ಕರೆದ್ರೂ ಬರದೇ ಇರೋ ಸಾನ್ವಿ ನಿಮ್ಮನ್ನು ನೋಡ್ತಾ ಇದ್ದಾಗೆ ಅಮ್ಮ ಅಂತ ನಂಬಿ ಖುಷಿಯಿಂದ ಬಂದಳು. ಈಗಲೂ ಅವಳು ನಿಮ್ಮನ್ನೇ ಅಮ್ಮ ಅಂತ ನಂಬಿದ್ದಾಳೆ. ದಯವಿಟ್ಟು ಅವಳು ನಂಬಿಕೆನ ಸುಳ್ಳು ಮಾಡಬೇಡಿ. ಸರ್, ಏನಾಗಿದೆ ನಿಮಗೆ? ಅಲ್ಲ, ನಾನು ಯಾಕೆ ನಿಮ್ಮ ಮಗಳಿಗೆ ತಾಯಿಯಾಗಿ ಕೆಲಸ ಮಾಡಬೇಕು ಹೇಳಿ? ಪ್ಲೀಸ್ ಸರ್, ಇದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ, ನನ್ನಿಂದಂತೂ ಆಗಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಮ ಮಗಳು ಕೈಯಲ್ಲಿರೋ ಫೋಟೋ ಫ್ರೇಮ್ ಬೇರೆ ಯಾರ್ದು ಅಂತ ಹೇಳಿಬಿಡಿ. ನಿಮ್ಮಮ್ಮ ಬದುಕಿಲ್ಲ, ಸತ್ತಿದ್ದಾಳೆ ಅಂತ ನನ್ನ ಮಗಳಿಗೆ ಹೇಗೆ ಮೇಡಮ್ ಹೇಳೋಕ್ಕಾಗತ್ತೆ? ಅವಳಿನ್ನೂ ನಮ್ಮಮ್ಮ ಬದುಕಿದ್ದಾಳೆ ಅಂತಲೇ ನಂಬಿರೋದು. ನಿಮ್ಮನ್ನು ನೋಡಿದ್ಮೇಲೆ ಅಮ್ಮ ಬೇಕೇ ಬೇಕು ಅಂತ ತುಂಬ ಜಾಸ್ತಿ ಹಠ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಪ್ಲೀಸ್ ಅರ್ಚನಾ ಅವರೇ, ನೀವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಇದಾಗತ್ತೆ. ನನ್ನ ಮಗಳು ಹೆಲ್ತ್ ಕಂಡೀಷನ್ ಕೂಡ ಸರಿ ಇಲ್ಲ. ಅವಳಿಗೆ ಮೆಡಿಸಿನ್ ಕೊಡಿಸೋದು ತುಂಬ ಕಷ್ಟ ಆಗಿದೆ. ಸದ್ಯದ ಮಟ್ಟಿಗೆ ನನ್ನ ಮಗಳಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಈ ಕೆಲಸನ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಒಪ್ಕೊಳ್ಳಿ. ಆಗಲ್ಲ ಸರ್, ಇದಕ್ಕೆ ಬೇರೆ ಯಾರನ್ನಾದ್ರೂ ಕರೆಸ್ಕೊಳ್ಳಿ. ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಬರ್ತಾರಲ್ಲ. ಅದೇನೋ ನಿಜ, ಆದರೆ ನನ್ನ ಮಗಳು ಅಮ್ಮ ಅಂತ ನಂಬಿರೋದು ನಿಮ್ಮನ್ನು, ಬೇರೆ ಯಾರನ್ನೂ ಅಲ್ಲ. ನೋಡಿ ಸರ್, ನನಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಹೇಳಿ, ಡೆಫಿನೆಟ್ಲಿ ನಾನು ಅದನ್ನು ಮಾಡ್ತೀನಿ. ಆದರೆ ನನ್ನಿಂದ ಈ ಕೆಲಸ ಖಂಡಿತ ಆಗಲ್ಲ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನಾನಂತೂ ಈ ಕೆಲಸ ಮಾಡಲ್ಲ. ನನ್ನಿಂದ ಈ ಕೆಲಸ ಮಾಡೋದಕ್ಕೂ ಆಗಲ್ಲ, ನಾನು ಒಪ್ಪೋದು ಇಲ್ಲ. ನಾನು ಹೊರಡ್ತೀನಿ. ಹಲೋ ರಾಮಿ, ಏನು ಹೇಳ್ತಾ ಇದ್ದೀರಾ? ಒಂದು ನಿಮಿಷ, ನಾನು ಬಂದೆ. ಸಾನ್ವಿ ಪುಟ, ಅಳ್ಬೇಡ ಪುಟ. ರಾಮಯ್ಯ, ಏನಾಯ್ತು? ಅಮ್ಮ ಬೇಕು ಅಂತ ಬೆಳಗಿಂದ ಒಂದೇ ಸಮ ಅಳ್ತಾ ಇದ್ದಾಳೆ. ಬಂಗಾರಿ, ಯಾಕಮ್ಮ ಅಳ್ತಾ ಇದೆಯಾ? ಅಮ್ಮ ಎಲ್ಲಿ ಪಪ್ಪ? ನೆನ್ನೆ ಬಂದಿದ್ರಲ್ವಾ, ನನ್ನ ಬಿಟ್ಟು ಎಲ್ಲಿಗೆ ಹೋದ್ರು ಅವರು? ಅಮ್ಮನಿಗೆ ಹುಷಾರಿಲ್ವಲ್ಲ ಬಂಗಾರಿ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೋಸ್ಕರ ಅಮ್ಮನೇ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ನಿಜವಾಗ್ಲೂ? ಪ್ರಾಮಿಸ್. ಹಾಗಾದ್ರೆ ಅಮ್ಮ ಯಾವಾಗ ವಾಪಸ್ ಬರ್ತಾರೆ? ಅಮ್ಮ ಹುಷಾರಾದ್ಮೇಲೆ. ಹಾಗಾದ್ರೆ ಅವ್ರಿಗಿನ್ನೂ ಹುಷಾರಾಗಿಲ್ವಾ? ಇಲ್ಲ ಪುಟ್ಟ. ಮತ್ತೆ ನೆನ್ನೆ ಹೇಗೆ ಬಂದ್ರು? ಅಮ್ಮನಿಗೆ ನಿನ್ನ ನೋಡಬೇಕು ಅಂತ ಅನ್ನಿಸ್ತಂತೆ, ಅದಕ್ಕೆ ಡಾಕ್ಟ್ರ್ ಹತ್ರ ಸ್ಪೆಷಲಾಗಿ ಪರ್ಮಿಷನ್ ತಗೊಂಡು ನಿನ್ನ ನೋಡೋಕ್ಕೆ ಬಂದರು. ನೀನು ಹೀಗೆ ಹಠ ಮಾಡ್ತಾಯಿದ್ರೆ ಅಮ್ಮ ನಿಜವಾಗ್ಲೂ ಬರಲ್ಲ ಪುಟ್ಟ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಸಿರಪ್ ಕುಡಿಬೇಕು, ಆಟ ಆಡಬೇಕು. ಹಾಗೆ ಮಾತ್ರ ಅಮ್ಮನ ಕರ್ಕೊಂಬರೋಕ್ಕಾಗತ್ತೆ.
ಹೋಗಿ ಪಪ್ಪ, ನೀವು ಯಾವಾಗಲೂ ಹಿಂಗೆ ಹೇಳ್ತೀರಾ. ನೀವು ನಾನು ಹೇಳ್ದಂಗೆ ಕೇಳಿದ್ರು ಅಮ್ಮನ ಮಾತ್ರ ಕರ್ಸಲ್ಲ. ನೆನ್ನೆ ಕರೆಸಿದೆ ಅಲ್ವಾ ನಾನು? ಇವತ್ತು ಕರ್ಸಿ. ಹಾಗೆಲ್ಲ ಹಠ ಮಾಡಬಾರ್ದು ಬಂಗಾರಿ. ನೋಡು, ಅಮ್ಮನ ನಾನು ಆದಷ್ಟು ಬೇಗ ಕರೆಸ್ತೀನಿ. ಈಗ ನೀನು ತಿಂಡಿ ತಿಂದು ಸಿರಪ್ ಕುಡಿದು ಹೆಲ್ದಿಯಾಗಿರಬೇಕು, ಓಕೆನಾ? ರಮಯ್ಯ, ಹಾಂ ಬನ್ನಿ. ಆನು ನೀರು ಕುಡಿ. ಯಾಕೆ ರಾಮಯ್ಯ? ಈ ಮಗು ಆಸೆ ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ಯಜಮಾನ್ರೆ. ಈ ಕಷ್ಟದಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅದು ಗೊತ್ತಿಲ್ಲ. ನನಗಿರೋ ಆಸ್ತಿ ನನ್ನ ಮಗಳು ಒಬ್ಬಳೆ. ಇವಳಿಗೋಸ್ಕರ ನನ್ನ ಜೀವ ಬೇಕಾದ್ರೆ ಬಿಟ್ಬಿಡ್ತೀನಿ. ಅಪ್ಪ ಯಾಕೆ ಕಲ್ತಾ ಇದ್ದೀರಾ? ಅಳ್ತಾ ಇಲ್ಲ ಪುಟ್ಟ, ಅದು ಕಣ್ಣಿಗೆ ಧೂಳು ಬಿದ್ದಿರ್ಬೋದು, ಅದಕ್ಕೆ. ಇರಿ, ಉಫ್ ಮಾಡ್ತೀನಿ. ನೀನು ತಿಂಡಿ ತಿನ್ನು ಫಸ್ಟು. ಇಲ್ಲ, ನಾನು ಮಾಡ್ತೀನಿ. ಸರಿ ಆಯ್ತಾ? ದಿಶಾ, ಏನಾಯ್ತು? ಯಾಕೆ ನಡಕ್ತಾ ಇದ್ದೀರಾ? ಗೊತ್ತಿಲ್ಲ. ಜ್ವರ ಬಂದಿದೆ? ಹೌದಾ? ಬೇರೆಲ್ಲ ಗೊತ್ತಾಗುತ್ತೆ, ನಿಮ್ಗೆ ಜ್ವರ ಬಂದಿರೋದು ಗೊತ್ತಾಗಲ್ವಾ? ತೊಳಿ. ಬೇಡ ಚಿರಾಗ್. ಬೇಡ ಅಂದರೆ ಜ್ವರ ಹೆಂಗೆ ಕಡಿಮೆ ಆಗುತ್ತೆ? ಆಮೇಲೆ ನಾಳೆ ಬೆಳಗ್ಗೆ ನನ್ನ ಪಕ್ಕದಲ್ಲೇ ಮಲಗಿದ್ರು ನನಗೆ ಜ್ವರ ಬಂದಿದೆ ಅಂತ ಕೂತಿದ್ರು ಚಿರಾಗ್ ನನ್ನ ಬಗ್ಗೆ ಕೇರೇ ಮಾಡಲಿಲ್ಲ ಅಂತ ಮನೆ ತುಂಬ ಡೊಂಗುರ ಸಾರಿಸ್ಕೊಂಬರ್ತೀರ. ಇದೆಲ್ಲ ಬೇಡ, ಎದೇಳಿ ತಗೊಳ್ಳಿ. ಒಂದು ಸ್ವಲ್ಪ ಇಟ್ಕೋತೀರಾ? ಎದ್ದೇಳಕ್ಕೆ ಕಷ್ಟ ಆಗ್ತಿದೆ. ಇದೇನು ನಿಜನಾ ಇಲ್ಲ ನಾಟಕ ಮಾಡ್ತಾ ಇದ್ದೀರಾ? ಹೆಣ್ಮಕ್ಳಿಗೆ ಮನ್ಸಿಗೆ ಬೇಜಾರಾಗಿದ್ದಾಗ ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ, ಆದರೆ ಮೈಗೆ ಜ್ವರ ಬಂದಿದ್ದಾಗ ಸುಳ್ಳು ಹೇಳಲ್ಲ. ಯಾಕೋ? ಏನಾಗೋಗುತ್ತೋ ಅಂತ ಭಯದಲ್ಲಿ. ಇದಕ್ಕೇನು ಕಡಿಮೆ ಇಲ್ಲ, ಎದೇಳಿ.